ಸೀಸನ್ 18 ಶುರುವಾಗೋದಕ್ಕೆ ಇನ್ನು 2 ತಿಂಗಳುಗಳು ಮಾತ್ರ ಬಾಕಿ ಉಳಿದಿರೋದು. ಆದರೂ ಸಹ ಇನ್ನೂ ಕೂಡ RCB ತನ್ನ ಕ್ಯಾಪ್ಟನ್ ಯಾರು ಅನ್ನೋದನ್ನ ಬಹಿರಂಗಪಡಿಸಿಲ್ಲ. ಸದ್ಯ ಹರಾಜಿನಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಕಟ್ಟುವ ನಿಟ್ಟಿನಲ್ಲಿ ಫ್ರಾಂಚೈಸಿಗಳು ಪ್ರಯತ್ನವನ್ನು ನಡೆಸಿದ್ದಾರೆ. ಆದರೆ ಹರಾಜಿನಲ್ಲಿ ಯಾವುದೇ ಕ್ಯಾಪ್ಟನ್ ಮೆಟೀರಿಯಲ್ ಖರೀದಿ ಮಾಡದೇ ಇರೋದು ಸದ್ಯ ಅಭಿಮಾನಿಗಳಲ್ಲಿ ಯಾರು RCB ತಂಡವನ್ನು ಮುನ್ನಡೆಸಬಹುದು ಅನ್ನೋ ಕುತೂಹಲ ಉಂಟಾಗಿದೆ. ಸದ್ಯ ತಂಡದಲ್ಲಿ ಇರೋ ವಿರಾಟ್ ಕೊಹ್ಲಿ, ರಜತ್ ಪಾಟಿದಾರ್ ಹೆಸರು ಕೇಳಿ ಬರ್ತಾ ಇದ್ದು, ಇಬ್ಬರಲ್ಲಿ ಯಾರು RCB ತಂಡದ ನಾಯಕನಾದ್ರೆ ಉತ್ತಮ ಅನ್ನೋ ಚರ್ಚೆಗಳು ಸಹ ಈಗಾಗಲೇ ಜೋರಾಗಿ ನಡೆಯುತ್ತಿದೆ. ಹೀಗಿರುವಾಗ ಇದೀಗ ಟೀಂ ಇಂಡಿಯಾದ ಮಾಜಿ ಆಟಗಾರ, ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಸ್ಟಾರ್ ಪ್ಲೇಯರ್ ಅಶ್ವಿನ್ RCB ತಂಡದ ನಾಯಕನ ವಿಚಾರವಾಗಿ ಮಾತನಾಡಿದ್ದಾರೆ. ಈತನೇ ಈ ಬಾರಿ RCB ತಂಡದ ನಾಯಕನಾಗಲಿದ್ದಾರೆ ಅನ್ನೋ ಮಾತುಗಳನ್ನು ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಮಾತನಾಡಿರೋ ಅಶ್ವಿನ್, ವಿರಾಟ್ ಕೊಹ್ಲಿಯೇ RCB ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. 2025ರ ಹರಾಜಿನಲ್ಲಿ RCBಯವರು ಯಾವುದೇ ನಾಯಕನಾಗುವಂತಹ ಆಟಗಾರರನ್ನು ಖರೀದಿ ಮಾಡಿಲ್ಲ. ಹೀಗಾಗಿ ವಿರಾಟ್ ಕೊಹ್ಲಿಯೇ ತಂಡದ ನಾಯಕನಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿಕೊಂಡಿದ್ದು, ಇನ್ನು ವಿರಾಟ್ ಕೊಹ್ಲಿ ಹೊರತುಪಡಿಸಿ ನಾಯಕನನ್ನು ಫ್ರಾಂಚೈಸಿಗಳು ಘೋಷಿಸಬೇಕು ಅಂದ್ರೆ ಕೊಹ್ಲಿಗಿಂತ ಶ್ರೇಷ್ಠ ಆಟಗಾರ ಆ ತಂಡದಲ್ಲಿ ಇರಬೇಕು. ಆ ರೀತಿಯ ಆಟಗಾರ ಯಾರು ನನಗೆ ಕಾಣಿಸುತ್ತಿಲ್ಲ ಅನ್ನೋ ಮಾತನ್ನ ಅಶ್ವಿನ್ ಹೇಳಿಕೊಂಡಿದ್ದಾರೆ. ಸದ್ಯ ಅಶ್ವಿನ್ ಅವರ ಈ ಮಾತು ಚರ್ಚೆಯಾಗುತ್ತಿದ್ದು, ಅಭಿಮಾನಿಗಳು ಇನ್ನೊಮ್ಮೆ ವಿರಾಟ್ ಕೊಹ್ಲಿಯೇ RCB ತಂಡದ ನಾಯಕನಾದ್ರೆ ಚೆನ್ನ ಅನ್ನೋ ಮಾತುಗಳನ್ನ ಹೇಳುತ್ತಿದ್ದಾರೆ. 2013ರಿಂದ 2021ರವರೆಗೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ RCB ಉತ್ತಮವಾಗಿಯೇ ಪ್ರದರ್ಶನವನ್ನ ನೀಡಿದೆ. ಇದೀಗ ಮತ್ತೆ RCB ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಆಯ್ಕೆ ಆದರೆ RCB ಇನ್ನಷ್ಟು ಉತ್ತಮ ಪ್ರದರ್ಶನ ತೋರಲಿದೆ ಅನ್ನೋ ಭರವಸೆಯಲ್ಲಿ RCB ಅಭಿಮಾನಿಗಳು ಇದ್ದಾರೆ. ಹಾಗಾದ್ರೆ ನಿಮ್ಮ ಪ್ರಕಾರ ಈ ಬಾರಿ RCB ತಂಡದ ಕ್ಯಾಪ್ಟನ್ ಯಾರಾಗಬೇಕು? ಅಶ್ವಿನ್ ಹೇಳಿಕೆ ವಿಚಾರವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವೇನೋ ಕಮೆಂಟ್ ಮಾಡಿ ತಿಳಿಸಿ.